ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ಪ್ರವಚನಮಾಲಾದ 41ನೇ ಭಾಗ. ಅದರಲ್ಲಿ ಭೋಜನ ರಸ ವಿಭಾಗ ಸಂಧಿ ಅಂತ ಆ ಸಂಧಿಗೆ ಹೆಸರು. 4ನೇ ಸಂಧಿ ಅದು. ಅದರಲ್ಲಿ 18ನೇ ಶ್ಲೋಕ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ಅನ್ನಮಯಾದಿ ಕೋಶಗಳಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ಇರ್ತಾನೆ, ಎಷ್ಟೆಷ್ಟು ರೂಪಗಳಿಂದ ಇರ್ತಾನೆ ಅಂತ ಅನ್ನೋದನ್ನು ನಾವು ಶ್ರವಣ ಮಾಡಿದ್ವಿ. ಇದು ಇವತ್ತು ನಾವು ಶ್ರವಣ ಮಾಡಬೇಕಾದದ್ದು 19ನೇ ಶ್ಲೋಕ, ಹರಿಕಥಾಮೃತಸಾರದ 95ನೇ ಪದ್ಯ. ಇದು 3+50 ಪ್ರಾಣ ಶರೀರದೊಳಗೆ ಅನಿರುದ್ಧನಿಪ್ಪ 511 ಅಪಾನನೊಳಿಪ್ಪ ಪ್ರದ್ಯುಮ್ನ 3ನೇ ವ್ಯಾನನೊಳಗೈದರೆ 100 ರೂಪದಿ ಸಂಕರ್ಷಣ 535 ದಾನನೊಳಿಪ್ಪ ಮಾಯೇಶ. ಮೂಲನಾರಾಯಣನು 57+500 ರೂಪವ ತಾಳಿ ಸರ್ವತ್ರದಿ ಸಮಾನನೊಳಿಪ್ಪ ಸರ್ವೇಶ ಲೀಲೆಗೈವನು 1711 ರೂಪವ ತಾಳಿ ಪಂಚಪ್ರಾಣರರು ಲೋಕಗಳ ಸಲಹುವನು. ಅನಿರುದ್ಧ ರೂಪಿಯಾದ ಭಗವಂತ ಪ್ರಾಣನ ಶರೀರದಲ್ಲಿದ್ದಾನೆ, ಪ್ರದ್ಯುಮ್ನ ಅಪಾನನೊಳಗಿದ್ದಾನೆ. ಮುಖ್ಯ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೂಪಗಳನ್ನು ತಾಳಿರ್ತಾನೆ. ಆ 5 ರೂಪಿಯಾದಂಥ ಮುಖ್ಯ ಪ್ರಾಣನಲ್ಲಿ ಭಗವಂತನು ಕೂಡ 5 ರೂಪಗಳಿಂದ ಇದ್ದಾನೆ. ಅದರಲ್ಲಿ ಮೊದಲನೇದ್ದು ಪ್ರಾಣ. ಆ ಪ್ರಾಣನಲ್ಲಿ 53 ರೂಪಗಳಿಂದ ಅನಿರುದ್ಧ ಇದ್ದಾನೆ. ಮುಂದೆ ಅಪಾನನಲ್ಲಿ 511 ರೂಪಗಳಿಂದ ಇದ್ದಾನೆ. ಅದರ ಬಳಿಕ ಬರುವಂಥ ಮುಖ್ಯ ಪ್ರಾಣನ ರೂಪ ವ್ಯಾನ. ಅದರಲ್ಲಿ 55 ರೂಪಗಳಿಂದ ಸಂಕರ್ಷಣ ಇದ್ದಾನೆ. ಉದಾನನೊಳಗೆ 535 ರೂಪಗಳಿಂದ ಮಾಯಾಪತಿಯಾದಂಥ ವಾಸುದೇವ ಇದ್ದಾನೆ. ಮೂಲ ರೂಪಿಯಾದಂಥ ನಾರಾಯಣ 557 ರೂಪಗಳನ್ನು ಧಾರಣೆ ಮಾಡಿಕೊಂಡು ಸಮಾನನಲ್ಲಿದ್ದಾನೆ. ಹೀಗೆ ಭಗವಂತ ಒಟ್ಟು 1711 ರೂಪಗಳನ್ನು ಧಾರಣೆ ಮಾಡಿ ಪಂಚಪ್ರಾಣರಲ್ಲಿದ್ದು ಆ ಲೋಕಗಳನ್ನು ಸಲಹುತ್ತಾನೆ. ಅಲ್ಲಿ ಪ್ರಾಣ ಅಪಾನ ಇತ್ಯಾದಿ ಶಬ್ದಗಳಿಂದ ಸೂಚಿತ ಆಗುವಂಥ ಸಂಖ್ಯೆಯನ್ನು ತಿಳ್ಕೊಳ್ಬೇಕು. ಅಲ್ಲಿ ಪ್ರಾಣ ಮೊದಲನೇದ್ದು. ಣ ಅನ್ನೋದು ಟವರ್ಗದ 5ನೇ ಅಕ್ಷರ, ಅನುನಾಸಿಕಾಕ್ಷರ. ಅದು 5ಕ್ಕೆ ಸಂಕೇತ. ಪ್ರ ಅಂತ ಅನ್ನೋದು 3ಕ್ಕೆ ಸಂಕೇತ. ಯಾಕೆಂದರೆ ಪ ಅನ್ನೋದು 1ಕ್ಕೆ ಸಂಕೇತ, ನ ಅಂತ ಅನ್ನೋದು 2ಕ್ಕೆ ಸಂಕೇತ, ರ ಅಂತ ಅನ್ನೋದು 2ಕ್ಕೆ ಸಂಕೇತ. ಅವೆರಡನ್ನು ಕೂಡಿಸಿದ್ರೆ 3 ಆಯಿತು. ಹೀಗೆ ಪ್ರಾಣ ಅಂತ ಅನ್ನೋದು 53ಕ್ಕೆ ಸಂಕೇತ ಎಡಬದಿಯಿಂದ ಅದನ್ನು ಓದಿದರೆ. ಮುಂದೆ ಅಪಾನ ಅನ್ನೋಲ್ಲಿ ನ 5ಕ್ಕೆ ಸಂಕೇತ, ಪ 1ಕ್ಕೆ ಸಂಕೇತ, ಅ 1ಕ್ಕೆ ಸಂಕೇತ. ಹೀಗಿದು 511 ಆಯಿತು. ಅದರ ಮುಂದಿರೋದು ವ್ಯಾನ ಅನ್ನೋಲ್ಲಿ ನ 5ನೇ ಅಕ್ಷರ ಆದ್ರಿಂದ 5ಕ್ಕೆ ಸಂಕೇತ. ವ್ಯಾ ಅಂತ ಅನ್ನೋದು ಅದು ಕೂಡ 5ಕ್ಕೆ ಸಂಕೇತ. ಯಾಕೆಂದ್ರೆ ಯರ ಲ ವ ವಕಾರ 4ಕ್ಕೆ ಸಂಕೇತ, ಯ 1ಕ್ಕೆ ಸಂಕೇತ. ಅವೆರಡನ್ನು ಕೂಡಿಸಿದ್ರೆ 5 ಆಯಿತು. ನ ಅಂತೂ ಹೇಗೂ 5ಕ್ಕೆ ಸಂಕೇತ. ಅವೆರಡನ್ನು ಒಟ್ಟು ಕೂಡಿಸಿದ್ರೆ ವ್ಯಾನ ಅಂತ ಅನ್ನೋದು 55 ಸಂಖ್ಯೆಗಳಿಗೆ ಸಂಕೇತ ಅದು. ಮುಂದೆ ಉದಾನ ಅನ್ನುವಂಥದ್ದು ರೂಪ. ಉದಾನ ಅನ್ನುವ ಶಬ್ದದಲ್ಲಿ ನಕಾರ 5 ಸಂಖ್ಯೆಯನ್ನು ಸೂಚನೆ ಮಾಡ್ತದೆ. ದ ಅಂತ ಅನ್ನೋದು ತ ಥ ದ 3ನೇ ಅಕ್ಷರ. ಅದು ಉ ಅಂತ ಅನ್ನೋದು ಅ ಇ ಉ 5ನೇ ಅಕ್ಷರವನ್ನು ಸೂಚನೆ ಮಾಡ್ತದೆ. ಹೀಗೆ ಒಟ್ಟಾರೆ ಉದಾನ ಅಂತ ಅನ್ನೋದು 535 ರೂಪಗಳಿಗೆ ಸಂಕೇತ. ಮುಂದೆ ಬರುವಂಥದ್ದು ಸಮಾನ ಅಂತ ಅನ್ನೋಲ್ಲಿ ನ ಅನ್ನೋದು 5, ಮಾ ಅಂತ ಅನ್ನೋದು 5, ಸ ಅಂತ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 7ನೇ ಅಕ್ಷರ ಆದ್ದರಿಂದ 7 ಸೂಚನೆ ಮಾಡ್ತದೆ. ಹೀಗೆ ಒಟ್ಟು 557 ರೂಪಗಳು ಸಮಾನ ಅನ್ನೋ ಶಬ್ದದಿಂದ ಸೂಚಿತ ಆಗಿವೆ. ಒಟ್ಟು ಇವನ್ನೆಲ್ಲ ಕೂಡಿಸಿದರೆ 1711 ಇಷ್ಟು ರೂಪಗಳಿಂದ ಭಗವಂತ ಆ 5 ಪ್ರಾಣರಲ್ಲಿ ಇದ್ದು ಜಗತ್ತನ್ನು ಸಲಹುತ್ತಾನೆ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇತ್ಯಾದಿ ರೂಪಗಳೇನಿವೆ, ಇದನ್ನು ಈ ರೂಪಗಳನ್ನು ತಾಳಿ ಮುಖ್ಯ ವಾಯು ಶರೀರಕ್ಕೆ ಯಾವ ರೀತಿ ಉಪಯೋಗ ಮಾಡ್ತಾನೆ ಅಂತ ಅನ್ನೋದನ್ನು ಹಿಂದೊಂದು ಬಾರಿ ಶ್ರವಣ ಮಾಡಿದ್ವಿ. ಪ್ರಸಂಗವಶಾತ್ ಈಗ ಒಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಹೃದಿಪ್ರಾಣ, ಹೃದಯದಲ್ಲಿ ಪ್ರಾಣ ಇರ್ತಾನಂತೆ. ಹೃದಿಪ್ರಾಣ. ಮುಂದೆ ಅಪಾನ, ಗುದೆ ಅಪಾನ, ಈ ಶರೀರದ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಲಿಕ್ಕೆ ಬೇಕಾಗಿರುವಂಥ ವಾಯು ಏನಿದೆ ಅದಕ್ಕೆ ಅಪಾನ ಅಂತ ಕರೀತಾರೆ.
ಹೃದಯದಲ್ಲಿರುವಂಥದ್ದು ಉಸಿರು, ಜೀವನ ಉಸಿರೇನಿದೆ ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಹೃದಯ ಪ್ರಾಣೋ ಗುದೇಪಾನಃ ಸಮಾನೋ ನಾಭಿಮಂಡಲೆ. ಮುಂದೆ ಸಮಾನ ನಾಭಿ ಮಂಡಲದಲ್ಲಿ, ಸಮಾನ ಅನ್ನುವ ರೂಪದಿಂದ ನಾಭಿಮಂಡಲದಲ್ಲಿದ್ದಾನೆ. ಉದಾನ ಕಂಠದೇಶಸ್ಥಃ, ಉದಾನ ಅನ್ನುವ ವಾಯುವಿನ ರೂಪ ಕಂಠದಲ್ಲಿರ್ತದೆ. ವ್ಯಾನ ಸರ್ವ ಶರೀರಕ, ವ್ಯಾನ ಅನ್ನುವ ರೂಪ ಇಡೀ ಶರೀರದಲ್ಲಿದೆ ಅಂತ ಹೀಗೆ ಅದರ ವಿವರಣೆ ನಾವು ನೋಡ್ತೀವಿ. ಹೀಗೆ ಆ ಒಂದೇ ವಾಯುವೇ 5 ರೂಪಗಳನ್ನು ತಾಳಿದೆ. ಪ್ರಾಣ ಅಂತನ್ನೋದು ಅಲ್ಲಿ ಣ ಕೇಳ್ತದೆ, ಅಷ್ಟನ್ನು ಬಿಟ್ಟರೆ ಉಳಿದೆಲ್ಲ ಕಡೆ ಅನ ಅಂತಿದೆ. ಹಿಂದೆ ಅದನ್ನೊಂದ್ಸರಿ ಹೇಳಿದ್ದೆ, ಅನಚೇಷ್ಟಾಯಾಮ್ ಅಂತ ಅದು ಕ್ರಿಯಾಪದ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಲ್ಲದಕ್ಕೂ ಕೂಡ ಯಾರು ಶರೀರದ ಚಟುವಟಿಕೆಗಳಿಗೆ ಕಾರಣನೋ ಅವನು ಅಂತ ಅರ್ಥ. ಆದರೆ ಅದಕ್ಕೆ ಒಂದೊಂದು ಉಪಸರ್ಗ. ಪ್ರಾಣ ಅಂತನಲ್ಲಿ ಪ್ರ ಉಪಸರ್ಗ ಇದೆ. ಆ ಪ್ರ ಉಪಸರ್ಗದ ಕಾರಣದಿಂದಾಗಿ ಅನ ಇದ್ದದ್ದು ನಕಾರ ಹೋಗಿ ನ ಆಯಿತು. ಇನ್ನು ಮುಂದೆ ಅಪಾನ, ವ್ಯಾನ, ಉದಾನ, ಸಮಾನ ಅನ್ನೋಲ್ಲಿ ಯಾವುದೇ ರ ಇಲ್ಲ, ಪ್ರಕಾರದ ಸಂಪರ್ಕ ಅಲ್ಲಿಲ್ಲ. ಆದ್ರಿಂದ ಅಲ್ಲಿ ಮೂಲ ರೂಪವಾಗಿ ಅನ ಅಂತ ಉಳಿತು. ಅಷ್ಟೊಂದು ಬಿಟ್ಟರೆ ಎಲ್ಲ ಕಡೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಹೀಗೆ ನಾನಾ ಥರದ ಚಟುವಟಿಕೆಗಳನ್ನು ಭಗವಂತ ಆ ವಾಯುವಿನ ಮೂಲಕ ಮಾಡಿಸ್ತಾನೆ. ಸಹಸ್ರ ಸಂಖ್ಯಾತ್ಪರತಃ ತಥಾ ಸಪ್ತಶತಸ್ಯ ಚ ತತಶ್ಚ ರುದ್ರ ಸಂಖ್ಯಾನಿ ರೂಪಾಣಿ ಮಿಲಿತಾನಿ ಚ ಅಂತ ವೈಶ್ವಾನರ ವಿದ್ಯಾ ಅಂತ ಒಂದು ಗ್ರಂಥದಲ್ಲಿ ಅಲ್ಲಿ ಈ ವಾಯುವಿನ ನಾನಾ ಥರದ ರೂಪಗಳನ್ನು ವರ್ಣನೆ ಮಾಡಿದ್ದು, ವಾಯುವಿನ ರೂಪದಲ್ಲಿರುವಂತಹ ಭಗವಂತನ, ವಾಯುವಿನಲ್ಲಿ ಅಂತರ್ಗತನಾದಂತಹ ಭಗವಂತನ ರೂಪಗಳನ್ನು ವರ್ಣನೆ ಮಾಡಿದ್ದನ್ನು ನಾವು ನೋಡಬಹುದು. ಮುಂದಿರುವಂಥದ್ದು ಪಿತೃದೇವತೆಗಳ ಅನ್ನ. ಪಿತೃದೇವತೆಗಳು ಶ್ರಾದ್ದದಲ್ಲಿ ಆಗಮಿಸಿ ನಾವು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರಲ್ಲ, ಅವರ ಆ ಪಿತೃದೇವತೆಗಳ ಭೋಜನ ಕ್ರಮವನ್ನು ಕೂಡ ಈಗಲೇ ಹೇಳ್ತಿದ್ದಾರೆ. ಅದನ್ನ್ಯಾಕೆ ಹೇಳ್ತಿದ್ದಾರೆ? ಮುಂದೊಂದು ಕಡೆ ಪಿತೃದೇವತೆಗಳ ಬಗ್ಗೆ ವಿಸ್ತಾರವಾಗಿ ಹೇಳೋರಿದ್ದಾರೆ, ಪಿತೃದೇವತೆಗಳ ಕಾರ್ಯವಿಧಾನ ಇತ್ಯಾದಿಗಳನ್ನು. ಆದರೆ ಇಲ್ಲ್ಯಾಕೆ ಈಗ ಪಿತೃಗಳ ಬಗ್ಗೆ ಹೇಳ್ತಿದ್ದಾರೆ ಅಂತಂದರೆ, ಇದು ಈ ಜಗತ್ತಿನ, ಈ ಪ್ರಪಂಚದ ಬೇರೆ ಬೇರೆ ಥರದ ಜೀವಿಗಳು ಯಾವ್ಯಾವ ಥರದ ಭೋಜನ ಮಾಡ್ತಾರೆ, ಭಗವಂತ ಅವರವರ ಕಡೆಯಿಂದ ಹೇಗೆ ಭೋಜನ ಮಾಡಿಸ್ತಾನೆ ಅನ್ನೋದರ ವಿವರಣೆ ಇದು. ಪಿತೃದೇವತೆಗಳ ಭೋಜನ ಅಥವಾ ಶ್ರಾದ್ದ ಅದು ಕೂಡ ಒಂದು ಭೋಜನವೇ ಆದ್ದರಿಂದ ಅದರ ಬಗ್ಗೆ ಈಗ ಇಲ್ಲಿ ಹೇಳಿ ಹೊರಟಿದ್ದಾರೆ. ತೃಣವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿ ಇದ್ದು ಅನಲ, ಯಮ, ಸೋಮಾದಿ ಪಿತೃದೇವಾದಿಗಳಿಗನ್ನ ಎನಿಪನು. ಆ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿ ಕೊಟ್ಟು ಉಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರ್ಯಾಫ. ಅನಿರುದ್ಧ ಅನ್ನುವಂಥ ಈ ಭಗವಂತನ ರೂಪ ಏನಿದೆ ಅದು 93 ರೂಪಗಳನ್ನು ತಾಳಿ ಯಜಮಾನನಲ್ಲಿದೆ. ಶ್ರಾದ್ದ ಮಾಡುವ ಯಜಮಾನ ಇರ್ತಾನಲ್ಲ ಅವನಲ್ಲಿ ಇರ್ತದೆ. ಮುಂದೆ ಅಗ್ನಿ, ಯಮ, ಸೋಮ ಮೊದಲಾದ ಪಿತೃದೇವತೆಗಳೇನಿದ್ದಾರೆ ಅವರಿಗೆ ಪ್ರದ್ಯುಮ್ನ ಅನ್ನ ಅಂತ ಅನಿಸ್ಕೊಂಡಿದ್ದಾನೆ. ಅವರಿಗೆಲ್ಲ ಆಹಾರವನ್ನು ತಲುಪಿಸುವನು ಅವನೇ. ಸಂಕರ್ಷಣ ರೂಪಿಯಾದಂಥ ಭಗವಂತ ಅನ್ನಗಳನ್ನು ವಿಭಾಗ ಮಾಡಿಕೊಡ್ತಾನೆ, ಅವರವರಿಗೆ ತಲುಪಿಸ್ತಾನೆ. ಜೀವರಿಗೆ ಅವರವರು ಮಾಡಿದ ಕರ್ಮಕ್ಕನುಸಾರವಾಗಿ ಶಾಶ್ವತವಾದಂತಹ ಆನಂದ ಅಂತಂದ್ರೆ ಒಂದು ಭೋಜನ. ಆ ಭೋಜನವನ್ನು ಕೊಡುವ ಕೆಲಸ ಯಾವುದು ಅಂದರೆ 4ನೇ ರೂಪ ವಾಸುದೇವ ಅನ್ನುವಂಥ ರೂಪ ಇದೆಯಲ್ಲ, ಅದು ಮೋಕ್ಷವನ್ನು ಕೊಡುವಂಥ ರೂಪ ಅದು. ಯಾಕಂದ್ರೆ ಹಿಂದೊಂದ್ಸರಿ ಬಂದಿತ್ತು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅಲ್ಲಿ ಸಂಕರ್ಷಣ ಅನ್ನುವಂಥ ರೂಪ ಲಯಕ್ಕೆ ಕಾರಣ, ಪ್ರದ್ಯುಮ್ನ ರೂಪ ಸೃಷ್ಟಿಗೆ ಕಾರಣ, ಅನಿರುದ್ಧ ರೂಪ ಸ್ಥಿತಿಗೆ ಕಾರಣ. ಸ್ವಲ್ಪ ಏನಾದ್ರು ವ್ಯತ್ಯಾಸ ಮಾಡಿ ಹೇಳಿರ್ಬೋದು, ಹಿಂದೆ ಬಂದದ್ದನ್ನು ಇನ್ನೊಂದ್ಸಲ ನಾವು ಅವಗಾಹನೆ ಮಾಡಿಕೊಂಡ್ರೆ ಸ್ಪಷ್ಟ ಆಗ್ತದೆ. ಅಂತೂ ವಾಸುದೇವ ರೂಪ ಮೋಕ್ಷಕ್ಕೆ ಕಾರಣ, ಮತ್ತು ಸಂಕರ್ಷಣ ರೂಪ ಲಯಕ್ಕೆ ಕಾರಣ, ಉಳಿದದ್ದೆಲ್ಲ ಸ್ಥಿತಿ ಮತ್ತು ಸೃಷ್ಟಿಗೆ ಕಾರಣ ಅಂತ ತಿಳ್ಕೊಳ್ಬೇಕು. ಹೀಗೆ ತುರ್ಯಾಹ್ವ, ತುರ್ಯ ಅಂದರೆ 4ನೇದ್ದು, 4ನೇ ರೂಪ ಅಂತಂದ್ರೆ ವಾಸುದೇವ. ಆತ ಜೀವರಿಗೆ ನಿತ್ಯವಾದಂತಹ ಆನಂದ ಅನ್ನುವಂಥ ಊಟವನ್ನು ಕೊಡ್ತಾನೆ. ಈಗ ನಾವು ಮಾಡುವಂಥ ಊಟ ಏನಿದೆ ಇದು ಬೆಳಗ್ಗೆ ಮಾಡಿದ ಊಟ ಸಾಯಂಕಾಲಕ್ಕೆ ಕರಗಿ ಹೋಗಿರ್ತದೆ, ಜೀವನಿಗೆ ಮತ್ತೆ ಹಸಿವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಪರಮಾತ್ಮ ನಿತ್ಯಾನಂದ ಅನ್ನುವಂಥ ಭೋಜನವನ್ನು ಕೊಡ್ತಾನೆ, ಶಾಶ್ವತವಾದಂಥ ಆನಂದ. ಅದು ಜೀವನಿಗೆ ಮೋಕ್ಷದಲ್ಲಿ ಮಾತ್ರ ಸಿಗುವಂಥದ್ದು. ಇಲ್ಲಿ ಅನಿರುದ್ಧ ತೃಣವತಿ ಸ್ವರೂಪಾತ್ಮಕನು 93 ರೂಪಗಳನ್ನು ತಾಳ್ತಾನೆ ಅಂತ ಬಂದಿದೆ. ಅದನ್ನು ನಾವು ಒಂದು ಸರಿ ಗಮನಿಸಬೇಕು. ಬೃಹದಾರಣ್ಯಕ ಭಾಷೆಯಲ್ಲಿ ಈಗ ಒಂದು ಕಡೆ ಹೇಳ್ತಾರಂತೆ,
ಯಜ್ಜಪ್ಯಸ್ಯ ಹರೇ ಸರ್ವ ರೂಪಾಣ್ಯಪ್ಯಖಿಲೈರ್ಗುಣೈಃ ಪೂರ್ಣಾನ್ಯಥಾಪಿ ಚೈಕೈಕ ರೂಪೇಷು ಸ ಪೃಥಕ್ ಗುಣೈಃ ವ್ಯವಹಾರಾನ್ ಪೃಥಕ್ ದೇವಃ ಕರೋತೀವ ಹಿ ಲೀಲೆಯ. ಹರಿಯ ಭಗವಂತನ ಎಲ್ಲಾ ರೂಪಗಳು ಕೂಡ ಗುಣ ಪರಿಪೂರ್ಣವೇ. ಆದರೂ ಒಂದೇ ರೂಪದಿಂದ ಅನೇಕ ಕೆಲಸಗಳನ್ನು ಆತ ಮಾಡಲಿಕ್ಕೆ ಸಮರ್ಥನಾಗಿದ್ರು ಬೇರೆ ಬೇರೆ ರೂಪಗಳನ್ನು ತಾಳಿ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡಿಕೊಡ್ತಾನಷ್ಟೆ ಭಕ್ತರಿಗಾಗಿ. ಇದೆಲ್ಲ ಅವನ ಲೀಲೆ. ಈ ಲೀಲೆಯಿಂದ ಲೋಕಗಳನ್ನು ಆತ ಪಾಲನೆ ಮಾಡ್ತಾನೆ. ಇಲ್ಲಿ ತ್ರಿಣಮತಿ ರೂಪಗಳು ಅಂತ ಬಂತಲ್ಲ, ಆ 93 ರೂಪಗಳು ಯಾವುದು ಅದನ್ನ ಅಧ್ಯಯನ ಮಾಡ್ಬೇಕು ನಾವು. ಶ್ರಾದ್ದದಲ್ಲಿ ನಾವು ವಸು, ರುದ್ರ, ಆದಿತ್ಯರು ಅಂತ 3 ವಿಭಾಗದ ದೇವತೆಗಳನ್ನ ಆರಾಧನೆ ಮಾಡ್ತೀವಿ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅಲ್ಲಿ ಪಿತೃ, ಪಿತಾಮಹ, ಪ್ರಪಿತಾಮಹ. ಒಬ್ಬ ವ್ಯಕ್ತಿ ಶ್ರಾದ್ದ ಮಾಡುವಾಗ ಅವನ ಅಪ್ಪ, ಅವನ ಅಜ್ಜ, ಮುತ್ತಜ್ಜ ಈ 3 ಕುರಿತು ಶ್ರಾದ್ದ ಮಾಡ್ತಿರ್ತಾನೆ. ಅಪ್ಪ ಒಬ್ಬ ವ್ಯಕ್ತಿಯ ತಂದೆ ಏನಿರ್ತಾನೆ, ಆ ತಂದೆಯಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಭಗವಂತ ಇದ್ದಾನೆ. ಅವರಲ್ಲಿ ಆ ತಂದೆ ವಸು ರೂಪದಿಂದ ಇರ್ತಾನೆ. ತಂದೆ ವಸು ರೂಪ, ಅಜ್ಜ ರುದ್ರ ರೂಪ, ಮುತ್ತಜ್ಜ ಆದಿತ್ಯ ರೂಪ ಅಂತ ಹೇಳ್ತಾರೆ. ಈ ವಸುಗಳು, ರುದ್ರರು ಮತ್ತು ಆದಿತ್ಯರು ಇವರನ್ನು ಒಟ್ಟುಗೂಡಿಸಿದ್ರೆ, ಅವ್ರ ಸಂಖ್ಯೆಯನ್ನು ಒಟ್ಟುಗೂಡಿಸಿದ್ರೆ ಎಷ್ಟು ಜನ ಆಗ್ತಾರೆ? ಅಷ್ಟ ವಸುಗಳು. 8 ಜನ ವಸುಗಳಿದ್ದಾರೆ, 11 ಜನ ರುದ್ರರಿದ್ದಾರೆ ಮತ್ತು 12 ಜನ ಆದಿತ್ಯರಿದ್ದಾರೆ. ದ್ವಾದಶಾದಿತ್ಯರು ಅಂತಲೇ ಪ್ರಸಿದ್ಧಿ. ಇವರನ್ನೆಲ್ಲ ಒಟ್ಟುಗೂಡಿಸಿಬಿಟ್ರೆ 31 ಜನ ದೇವತೆಗಳಾದರು. ಇಲ್ಲಿ ಅನಿರುದ್ಧನು 33 ರೂಪಗಳು, 93 ರೂಪಗಳನ್ನು ತಾಳಿ ಅಂತ ಬಂತು. ಈ 31 ಇದನ್ನ 93 ಮಾಡಬೇಕು. 31ನ್ನ 3ರಿಂದ ಗುಣಿಸಿದರೆ ಅದು 93 ಆಗ್ತದೆ. 31ನ್ನ 3ರಿಂದ ಗುಣಿಸೋದು ಹೇಗೆ? ಯಾಕೆ 3ರಿಂದ ಗುಣಿಸಬೇಕು ಅಂತಂದ್ರೆ, ಈ ವಸು, ರುದ್ರ, ಆದಿತ್ಯರು ಈ 3 ಜನ ದೇವತೆಗಳೇನಿದ್ದಾರೆ ಗಣದವರು, ಅವರು ಯಜಮಾನನಲ್ಲಿ ಇರ್ತಾರಂತೆ. ಶ್ರಾದ್ದ ಮಾಡುವಂಥವನು ಏನಿರ್ತಾನೆ ಯಜಮಾನ, ಅವನಲ್ಲಿದ್ದಾರೆ. ವಸು ಅನ್ನೋ ಶಬ್ದಕ್ಕೆ ಏನರ್ಥ? ಇಂದ್ರಿಯ, ಅವರು ವಸುಗಳು ಅಂದ್ರೆ ವಾಸ ಮಾಡುವವರು ಅಂತ ಅರ್ಥ. ಈ ವಸು, ರುದ್ರ, ಆದಿತ್ಯರು ಅವನಲ್ಲಿ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಾಗಿರ್ತಾರೆ. ಆ ಯಜಮಾನನ ಕಡೆಯಿಂದ ಶ್ರಾದ್ದ ಮಾಡಿಸ್ತಾರೆ. ಯಜಮಾನ ಇಂದ್ರಿಯಗಳಲ್ಲಿ ವಾಸ ಮಾಡಿ ಯಜಮಾನನನ್ನ ಸುಖವಾಗಿ ವಾಸ ಮಾಡಿಸ್ತಾರೆ. ಯಜಮಾನನ ಕೈಯಿಂದ ಎಲ್ಲ ರೀತಿಯಾದ ಚಟುವಟಿಕೆಗಳನ್ನು ಮಾಡಿಸ್ತಾರೆ. ಆದ್ರಿಂದಾಗಿ ವಸು, ರುದ್ರ, ಆದಿತ್ಯ ಈ 3 ಕೂಡ ವಸು ಅಂತ ಹೆಸರು. ವಸುಗಳಿಗೆ ಮಾತ್ರ ವಸು ಅಂತ ಹೆಸರಲ್ಲ. ವಸುಗಳು ವಸುಗಳು, ರುದ್ರರು ವಸುಗಳೇ, ಆದಿತ್ಯರು ವಸುಗಳೇ, 3 ವಸುಗಳೇ. ಇನ್ನ ಈ 3 ಕೂಡ ರುದ್ರ ಅಂತ ಹೆಸರು. ಕಾರಣ ಏನು? ಆ ರುದ್ರರು, ಈ ಎಲ್ಲ ದೇವತೆಗಳು ಯಜಮಾನನ ಇಂದ್ರಿಯಗಳನ್ನ, ಆತನ ಶರೀರವನ್ನೇನಾದರೂ ಪ್ರೇರೇಪಿಸದೇ ಇದ್ರೆ ಯಜಮಾನನಿಗೆ ಏನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ರೋದಯಂತಿ, ಆ ದೇವತೆಗಳು ತಮ್ಮ ಉಪಸ್ಥಿತಿಯಿಂದ ಇವನ ಕಡೆಯಿಂದ ಕೆಲಸ ಮಾಡಿಸ್ತಾರೆ. ತಾವಿಲ್ಲದೆ ಇದ್ರೆ ಇವನನ್ನು ಗೋಳಾಡಿಸ್ತಾರೆ. ಅವ ಇಲ್ಲದೇ ಇದ್ರೆ, ಅವ್ರು ಯಾರೂ ಇಲ್ಲದೇ ಇದ್ರೆ ಈತನಿಗೆ ಏನು ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ರುದ್ರರು ಈ ಇಂದ್ರಿಯಗಳನ್ನು ಪ್ರೇರೇಪಿಸದೇ ಇದ್ರೆ ಯಜಮಾನ ದುಃಖ ಪಡ್ತಾನೆ. ಮುಂದೆ ಆದಿತ್ಯರು ಅಂತಿದೆ. ಆದಿತ್ಯ ಅನ್ನೋ ಶಬ್ದಕ್ಕೆ ಆದತ್ತೆ, ಯಾರು ಸ್ವೀಕಾರ ಮಾಡ್ತಾನೋ ಅವನಿಗೆ ಆದಿತ್ಯ ಅಂತ ಹೆಸರು. ಈ ಎಲ್ಲ ದೇವತೆಗಳು ಆ ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾರೆ. ಶ್ರಾದ್ದದ ಕಾಲದಲ್ಲಿ ಸನ್ನಿಹಿತರಾಗಿ ಯಜಮಾನ ಕೊಟ್ಟದ್ದನ್ನು ತಾವು ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಮುಂದೆ ಅವರ ಅಂತರ್ಗತರಾದಂತಹ ಮುಖ್ಯವಾಗಿ ಅಲ್ಲಿ ಅಂತರ್ಗತರಾದಂತಹ ಲಕ್ಷ್ಮೀದೇವಿ, ಅಲ್ಲಿರುವಂತಹ ವಸುರುದ್ರಾದಿತ್ಯ ಅಂತರ್ಗತ ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣಲ ಆದಿತ್ಯಾಂತರ್ಗತ ವಾಸುದೇವ. ಹೀಗೆ ಭಗವಂತನ ಆಯಾ ರೂಪಗಳಿಗೆ ಶ್ರಾದ್ದ ಮಾಡಿದಂಥ ಒಂದು ಪದಾರ್ಥ ಏನಿದೆ ಅದು ಮುಟ್ಟುತ್ತದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಆದಿತ್ಯರು ಅಂದ್ರೆ ಸ್ವೀಕಾರ ಮಾಡೋರು, ಯಜಮಾನನ ಕಡೆಯಿಂದ ಸ್ವೀಕಾರ ಮಾಡೋರು. ರುದ್ರರು ಅಂತಂದ್ರೆ ತಾವಿಲ್ಲದೆ ಇದ್ರೆ ತಮ್ಮ ಅನುಪಸ್ಥಿತಿಯಿಂದ ಯಜಮಾನನನ್ನ ಅಸಮರ್ಥನನ್ನಾಗಿ ಮಾಡಿ ಆತನನ್ನ ಖೇದಕ್ಕೆ ಈಡು ಮಾಡುವವರು. ವಸುಗಳು ಅಂದ್ರೆ ಅವರಲ್ಲಿ ವಾಸ ಮಾಡ್ಕೊಂಡಿದ್ದವರು. ಇವರೆಲ್ಲ ಈ ಯಜಮಾನಲ್ಲಿ ವಾಸ ಮಾಡಿಕೊಂಡಿದ್ದು ಅವನ ಜೀವನವನ್ನು ನಡೆಸ್ತಾರೆ.
ಇವ್ರದ್ದು ಬರೀ ಇಷ್ಟೇ ಕೆಲಸ ಅಲ್ಲ ಇದು ಅವ್ರದ್ದು ಮತ್ತೂ ಕೆಲಸ ಇದೆ. ಬರೀ ಶ್ರಾದ್ದದಲ್ಲಿ ಮಾತ್ರ ಅಲ್ಲ, ಪೂರ್ಣ ಮನುಷ್ಯನ ಆಯುಷ್ಯ 116 ವರ್ಷ ಅಂತ ವಿಂಗಡಣೆ ಮಾಡ್ತಾರೆ. 100ರಿಂದ 120 ವರ್ಷ, 116 ವರ್ಷ ಅಂತ ಉಪನಿಷತ್ತು ಒಂದು ಕಡೆ ಹೇಳಿದೆ. ಅದರಲ್ಲಿ ಮೊದಲನೇ ಭಾಗ 24 ವರ್ಷ ಅಂತ. ಅದು ಪ್ರಾತಃ ಕಾಲದ ಯಜ್ಞ ರೂಪವಾದದ್ದು, ಮೊದಲನೇ 24 ವರ್ಷ. ಆಗ ನಮಗೆ ಯಜ್ಞ ಸಾಂಗವಾಗಿ ಸಾಗಬೇಕು ಅಂತಿದ್ರೆ ಯಾವುದೇ ರೋಗ ಇತ್ಯಾದಿಗಳು ಬರಬಾರ್ದು. ರೋಗ ಬರಬಾರ್ದು ಅಂತಿದ್ರೆ ವಸುಗಳನ್ನು ಪ್ರಾರ್ಥನೆ ಮಾಡಬೇಕು. ನನಗೆ ಯಾವುದೇ ರೋಗ ಇತ್ಯಾದಿಗಳು ಬರದೆ ಯಜ್ಞ ಮಾಡ್ಲಿಕ್ಕೆ ನಾನು ಅನುಕೂಲ ಆಗಬೇಕು, ಹಾಗೆ ನನ್ನನ್ನು ಅನುಗ್ರಹಿಸಿರಿ ಅಂತ ಅವ್ರನ್ನ ಕೇಳಬೇಕು. ಆಗ ವಸುಗಳು ಅವನಿಗೆ ಆರೋಗ್ಯ ಕೊಟ್ಟು ಆತನ ಪ್ರಾತಃ ಕಾಲದ ಯಜ್ಞವನ್ನ, ಜೀವನದ ಪ್ರಾತಃ ಕಾಲ ಅದು 24 ವರ್ಷ, ಅವನ ಯಜ್ಞವನ್ನು ಮುಗಿಸ್ತಾರೆ. ಮುಂದೆ 44 ವರ್ಷ ಏನಿದೆ ಅದು ಮಧ್ಯಾಹ್ನ ದಿನ ಸವನ, ಮಧ್ಯಾಹ್ನ ಕಾಲದ ಯಜ್ಞ ಅಂತ ಕರೆಸ್ಕೊತದ. ಆಗ ನನಗೆ ಯಾವುದೇ ರೋಗ ಇತ್ಯಾದಿಗಳು ಬರಬಾರದು ಅಂತ ಮನುಷ್ಯ ರುದ್ರರನ್ನು ಪ್ರಾರ್ಥನೆ ಮಾಡಬೇಕು. ಅದರ ಮುಂದಿನ 48 ವರ್ಷ ಏನಿದೆ ಅದು ತೃತೀಯ ಸವನ, ಕೊನೆಯದ್ದದು, 3ನೇ ಯಜ್ಞ ಅಂತ ಕರೆಸ್ಕೊತದೆ. ಆಗ ಆದಿತ್ಯರನ್ನ ಪ್ರಾರ್ಥನೆ ಮಾಡಬೇಕು. ಅವರು ಈ ಯಜಮಾನನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಕ್ಷೇಮ ಆರೋಗ್ಯ ಇತ್ಯಾದಿಗಳನ್ನು ಕೊಟ್ಟು ಅವನ ಮೂಲಕ ನಡೆಸ್ತಾರೆ. ಹೀಗೆ ವಸು, ರುದ್ರ, ಆದಿತ್ಯರು ಈ 31 ಜನ ಯಜ್ಞಕರ್ತನಲ್ಲಿ ಇರ್ತಾರೆ. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣಿತ ಆಗಿರುವಂತಹ ವಿಚಾರ. ಪಿತೃಕಾರ್ಯವೂ ಕೂಡ ಒಂದು ಯಜ್ಞವೇ. ಬರೇ ಜೀವನದಲ್ಲಿ ಮಾಡುವಂತಹ ಇಡೀ ಜೀವನವೇ ಒಂದು ಯಜ್ಞ ಅಷ್ಟು ಮಾತ್ರ ಅಲ್ಲ, ಮತ್ತೆ ಅಶ್ವಮೇಧ ಯಾಗ ಮತ್ತು ವಾಜಪೇಯಿ ಯಾಗ ಇವು ಮಾತ್ರ ಯಜ್ಞಗಳಲ್ಲ, ಪಿತೃಕಾರ್ಯವೂ ಕೂಡ ಒಂದು ಯಜ್ಞವೇ. ಆಗ ಯಜಮಾನನಲ್ಲಿರುವಂತಹ 31 ಮಂದಿ ಈ ವಸುರುದ್ರಾದಿತ್ಯಾದಿಗಳೇನಿದ್ದಾರೆ ಅವರಲ್ಲಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವಂತಹ 3 ರೂಪಗಳಿಂದ ಒಟ್ಟು 93 ರೂಪಗಳಿಂದ ಭಗವಂತ ಇರ್ತಾನೆ, ಅನಿರುದ್ಧ ಇರ್ತಾನೆ ಅಂತ ತಿಳ್ಕೊಳ್ಬೇಕು. ವಸು, ರುದ್ರ, ಆದಿತ್ಯರು ಅಂತಿದ್ದಾರೆ. ಅವರಲ್ಲಿ 3 ರೂಪದಿಂದ, ವಸು, ರುದ್ರ, ಆದಿತ್ಯರಲ್ಲಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವ 3 ರೂಪಗಳಿಂದ ಅನಿರುದ್ಧ ರೂಪಿಯಾದ ಭಗವಂತ ಇದ್ದಾನೆ. ಆ 31ನ್ನ 3ರಿಂದ ಗುಣಿಸಿದರೆ ವಸು, ರುದ್ರ, ಆದಿತ್ಯರು, ಇವರನ್ನ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ 3 ಮೂಲಕ ಗುಣಿಸಿದರೆ ಆಗ ಅದು 93 ಆಗ್ತದೆ. ಹೀಗೆ ತ್ರಿಣವತಿ ಸ್ವರೂಪಾತ್ಮಕನು ಅಂತ ಅದು ಕರೆಸ್ಕೊತದೆ. ಹೀಗೆ ಒಟ್ಟು 93 ರೂಪಗಳನ್ನು ತಾಳಿ ಅನಿರುದ್ಧ ರೂಪಿಯಾದ ಭಗವಂತ ನಮ್ಮ ಶ್ರಾದ್ದ ಅನ್ನುವಂಥ ಯಜ್ಞವನ್ನು ನಡೆಸಿಕೊಡ್ತಾನೆ. ಅದಕ್ಕಾಗಿ ಅವನನ್ನು ಯಜಮಾನ ಅಂತ ಕರೀತಾರೆ. ಹೀಗೆ 31 93 ಮಾಡಬೇಕು ಅಂತ ಬಂತು. ಇನ್ನು ಈ 93ನ್ನ ಮತ್ತೊಂದು ರೀತಿಯಾಗಿ 93 ಮಾಡೋದು ಕೂಡ ಕೆಲವು ಕಡೆ ಕಂಡು ಬಂದಿದೆ. ಅದನ್ನು ಹೇಗೆ ಮಾಡಬೇಕು ಅಂತಂದ್ರೆ, ಈ ವಸು, ರುದ್ರ, ಆದಿತ್ಯರು ಅಂತ ಏನಿದ್ದಾರಲ್ಲ 3 ಜನ, ಇವರ ಶರೀರಗಳು ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ಅಂಶಗಳಿಂದ ನಿರ್ಮಾಣ ಆಗಿರುವಂಥವು. ಸಾತ್ವಿಕ ಅಹಂಕಾರ, ವೈಕಾರಿಕ ರಾಜಸ ಅಹಂಕಾರ, ತಾಮಸ ಅಹಂಕಾರ ಅನ್ನುವಂಥ ಅಂಶಗಳಿಂದ ನಿರ್ಮಾಣಗೊಂಡಿವೆ. ಹಾಗಾಗಿ ಒಬ್ಬೊಬ್ಬರ ರೂಪವು ಕೂಡ 3 ಹೀಗೆ 31, ಅದನ್ನು ಮತ್ತೆ 3ರಿಂದ ಗುಣಿಸಿದರೆ ಅದು ಕೂಡ 93 ಆಯಿತು. ಹೀಗೂ ಕೂಡ ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ. ಅಂತೂ 31 93 ಮಾಡುವಂಥ ರೀತಿ ಇದೊಂದು. ಇನ್ನು ಈ ಒಟ್ಟಾರೆ 93 ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳು. ಈ 33 ಇಲ್ಲೇ ಆಯಿತು. ಇನ್ನು 49 ಜನ ಮರುತುಗಳಿದ್ದಾರಲ್ಲ, 49 ಜನ ಮರುತುಗಳು ಮತ್ತು ಈ 31, ಇದಕ್ಕೆ ಮತ್ತಷ್ಟು ಕೆಲವು ದೇವತೆಗಳ ರೂಪವನ್ನು ಸೇರಿಸ್ತಾರೆ. 49 ಅದಕ್ಕೆ 31 ಸೇರಿಸಿದರೆ 50, 30, 80 ಆಯಿತು. ಆ 80 ಆದಮೇಲೆ ಮತ್ತೆ 5 ಪ್ರಾಣನ ರೂಪಗಳು, 85 ಆಯಿತು. ಮುಂದೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ ಕೂಡ ಕೆಲವು ವಿವರಣೆ ಮಾಡ್ತಾರೆ. ಅಂತೂ 93 ಅಂತ ಮಾಡಲಿಕ್ಕೆ 2-3 ವಿಧಾನಗಳು. ಯಾವ ವಿಧಾನ ಸರಿ, ಯಾವ ವಿಧಾನ ತಪ್ಪು ಅಂತಲ್ಲ, ಒಬ್ಬೊಬ್ಬ ವ್ಯಾಖ್ಯಾನಕಾರರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಆ ಪ್ರಕಾರ ಅದನ್ನು ತಿಳ್ಕೊಳ್ಬೇಕು ನಾವು. ಹೀಗೆ 93 ರೂಪಗಳನ್ನು ತಾಳಿ ಅನಿರುದ್ಧ ರೂಪಿಯಾದಂಥ ಭಗವಂತ ಯಜಮಾನನಲ್ಲಿದ್ದು ಅಗ್ನಿ, ಯಮ, ಸೋಮ ಇವರನ್ನ ಪಿತೃದೇವತೆಗಳು ಅಂತ ಕರೀತಾರೆ. ಅವರಿಗೆ ಆತ ಆರಾಧನೆ ಮುಟ್ಟುವಂತೆ ಮಾಡ್ತಾನೆ. ಅಂತೂ ನಾವು ಮಾಡೋದು ನಮ್ಮ ತಂದೆ, ಅಜ್ಜ, ಮುತ್ತಜ್ಜ ಇವರನ್ನು ಉದ್ದೇಶಿಸಿಕೊಂಡಾದರೂ ಕೂಡ ಅಲ್ಲಿಂದ ಮೂಲಕ ಆ ದೇವತೆಗಳಿಗೆ
ಆ ದೇವತೆಗಳ ಮೂಲಕ ಮುಖ್ಯವಾಯುವಿನಲ್ಲಿರುವಂತಹ ಭಗವಂತನಿಗೆ ಅದು ತಲುಪ್ತದೆ ಅಂತ ನಾವು ತಿಳ್ಕೊಳ್ಬೇಕು ಅನ್ನುವಲ್ಲಿಗೆ ಭೋಜನ ರಸ ವಿಭಾಗ ಸಂಧಿ ಅನ್ನುವಂಥ 4ನೇ ಸಂಧಿಯಲ್ಲಿದೆ. ಅದರ 21ನೆಯ ಪದ್ಯದ ಶ್ರವಣದೊಂದಿಗೆ ಇವತ್ತಿನ ಭಾಗ ಸಮಾಪ್ತಿಯನ್ನು ಕಂಡಿದೆ.